ಹಾಯ್ ಹಲೋ ಫ್ರೆಂಡ್ಸ್, ನಾನು ನಂದಿನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಹೆಸರು ಕಾಳನ್ನು ಹೇಗೆ ಮೊಳಕೆ ಕಟ್ಬೋದು, ಮೊಳಕೆ ಕಟ್ಟುವ 2 ವಿಧಗಳು ಯಾವ್ಯಾವು ಅಂತ ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಾನಿಲ್ಲಿ ಮೊದಲಿಗೆ ಒಂದು ಅರ್ಧ ಕಪ್ ಆಗುವಷ್ಟು ಹೆಸರು ಕಾಳನ್ನ ತೊಗೊಂಡಿದ್ದೀನಿ. ಇದನ್ನು ಇಡೀ ರಾತ್ರಿ ನೆನೆ ಹಾಕಬೇಕು. ಇಡೀ ರಾತ್ರಿನ ತೊಳೆದು ಅದನ್ನು ನೆನೆ ಹಾಕಿ, ಈಗ ನೀವು ನೋಡ್ತಿರ್ಬೋದು ಇದು ಚೆನ್ನಾಗಿ ರಾತ್ರಿ ಎಲ್ಲ ನೆಂದು ಕಾಳುಗಳೆಲ್ಲ ಚೆನ್ನಾಗಿ ಅರಳಿದೆ. ಇವಾಗ ನಾನಿಲ್ಲಿ ಒಂದು ಹೋಲ್ಸ್ ಇರುವ ಪಾತ್ರೆಯನ್ನು ತೊಗೊಂಡಿದ್ದೀನಿ. ಇದು ಎಲ್ಲರ ಮನೆಯಲ್ಲೂ ಇರುತ್ತೆ. ಕರಿದ ತಿಂಡಿಗಳನ್ನ ಇದರಲ್ಲಿ ಹಾಕಿದಾಗ ಎಣ್ಣೆ ಎಲ್ಲ ಇಳ್ಕೊಳ್ಳಿನ ಕಾರಣಕ್ಕೆ ಈ ಪಾತ್ರೆನ ನಾವು ಮನೆಯಲ್ಲಿ ಇಟ್ಕೊಂಡಿರ್ತೀವಿ. ನಾನಿಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ನೀರನ್ನು ತುಂಬಿಟ್ಕೊಂಡಿದ್ದೀನಿ. ಆ ನೀರು ಈ ಹೋಲ್ಸಿಗೆ ತಾಗಬಾರ್ದು. ಆ ಥರ ಇದನ್ನು ಅದ್ರ ಬಾಯಿಗೆ ಕರೆಕ್ಟಾಗಿ ಕೂರುವಂತಹ ಪಾತ್ರೆನ ನಾನು ತೊಗೊಂಡು ನೀರನ್ನು ತುಂಬಿಟ್ಕೊಂಡಿದ್ದೀನಿ. ಈಗ ನೀವು ನೋಡ್ತಾ ಇರ್ಬೋದು ಆ ಹೋಲ್ಸಿಗೆ ಆ ನೀರು ತಾಗ್ತಾ ಇಲ್ಲ, ಟಚ್ ಆಗಬಾರ್ದು. ಈಗ ಅದು ಟಚ್ ಆಗೋದ್ರಿಂದ ನಾನು ಸ್ವಲ್ಪನೇ ನೀರನ್ನು ಖಾಲಿ ಮಾಡಿ ಅದು ಕರೆಕ್ಟಾಗಿ ಅದ್ರ ಬಾಯಿಗೆ ಕುತ್ಕೊಳ್ಳಬೇಕು, ಮತ್ತು ನೀರು ಆ ಹೋಲ್ಸಿಗೆ ಟಚ್ ಆಗಬಾರ್ದು. ಆ ಥರ ನಾನೀಗ ಅದನ್ನ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದರೊಳಗಡೆ ನೆಂದಿರುವಂತಹ ಹೆಸರು ಕಾಳನ್ನ ಹಾಕ್ತಾಯಿದ್ದೀನಿ. ಕಾಳುಗಳನ್ನೆಲ್ಲ ಹಾಕಿದ ಮೇಲೆ ಒಂದು ಒದ್ದೆ ಬಟ್ಟೆ ಮಾಡಿ ಅದ್ರ ಮೇಲೆ ಮುಚ್ಚಬೇಕು. ಮನೆಯಲ್ಲಿ ಒಂದು ಕಾಟನ್ ಬಟ್ಟೆ ಇಲ್ಲ ಒಂದು ಟವಲ್ಲು ಯಾವುದಾದ್ರೂ ಒಂದು ಬಟ್ಟೆನ ತೇವ ಮಾಡಿ ಈ ಕಾಳುಗಳ ಮೇಲೆ ಮುಚ್ಚಿ ಒಂದು ಸೈಡಿಗೆ ಇಟ್ಬಿಡೋಣ. ಇವಾಗ ನಾನು ಇನ್ನೊಂದು ರೀತಿಯೇ ಹೇಳ್ಕೊಡ್ತೀನಿ. ಇಲ್ಲಿ ಒಂದು ಒದ್ದೆ ಬಟ್ಟೆ ಆಗಿರುವಂಥ ಒಂದು ಕಾಟನ್ ಬಟ್ಟೆನ ತೊಗೊಂಡಿದ್ದೀನಿ ನಾನು. ಇದರಲ್ಲಿ ಇರುವಂಥ ಕಾಳುಗಳನ್ನೆಲ್ಲ ಹಾಕಿ ಇದರಲ್ಲಿರುವಂತಹ ನೀರಿನಂಶನೆಲ್ಲ ನಾನು ತೆಗಿತೀನಿ. ನೀರಿನಂಶ ಎಲ್ಲ ತೆಗೆದ ಮೇಲೆ ಒಂದು ಬಾಕ್ಸ್ ಇಲ್ಲ ಒಂದು ಡಬ್ಬಿ ಒಳಗಡೆ ಹಾಕಿ ಮುಚ್ಚಳ ಹಾಕಿ ಇದನ್ನು ಮುಚ್ಚಿಟ್ಬಿಡಬೇಕು. ಒಂದು ದಿನ ಆದಮೇಲೆ ಹೆಸರು ಕಾಳು ಎಷ್ಟು ಮೊಳಕೆ ಬಂದಿದೆ ಅಂತ ನಾನಿವಾಗ ನೋಡ್ತಾ ಇದ್ದೀನಿ. ಇವಾಗ ಈ ಮೆಥಡಲ್ಲಿ ಈ ರೀತಿಯಲ್ಲಿ ಎಷ್ಟು ಮೊಳಕೆ ಬಂದಿದೆ ಅಂತ ನೋಡೋಣ. ನೀವು ನೋಡ್ತಾ ಇರ್ಬೋದು ಕಾಳುಗಳೆಲ್ಲ ಆಲ್ಮೋಸ್ಟ್ ಮೊಳಕೆ ಬಂದಿದೆ. ಈ ಮೆಥಡಲ್ಲಿ ನಾವು ಮಾಡಿದಾಗ ಸ್ವಲ್ಪ ಇದರಲ್ಲಿ ನೀರಿನ ಅಂಶ ನನಗೆ ಕಾಣ್ತು, ಅಂದರೆ ಜಾಸ್ತಿ ಸ್ವಲ್ಪ ನೀರಿನ ಅಂಶ ಇರುತ್ತೆ. ಇಷ್ಟು ಮೊಳಕೆ ಬಂದಿದೆ. ಇವಾಗ ನಿಮಗೆ ಇನ್ನೂ ಬೇಕು ಅನ್ನೋದಾದರೆ ಆ ನೀರನ್ನು ಚೆಲ್ಬಿಟ್ಟು ಇದನ್ನು ಡೈರೆಕ್ಟಾಗಿ ಹಾಗೇ ಆ ಒದ್ದೆ ಬಟ್ಟೆನ ಮುಚ್ಚಿ ಹಾಗೆ ಇಟ್ಬಿಡಿ. ಇನ್ನೊಂದು ದಿನಕ್ಕೆ ತುಂಬ ಜಾಸ್ತಿ ಮೊಳಕೆ ಬಂದಿರ್ತದೆ. ಈಗ ಇನ್ನೊಂದು ಮೆಥಡಲ್ಲಿ ನೋಡೋಣ. ಇವಾಗ ಡಬ್ಬಿ ಒಳಗಡೆ ನಾವು ಮುಚ್ಚಿಟ್ಟಿರುವಂತಹ ಕಾಳುಗಳನ್ನ ನಾನು ತೆಗಿತಾ ಇದ್ದೀನಿ. ಇವಾಗ ಇದು ಎಷ್ಟು ಮೊಳಕೆ ಬಂದಿದೆ ಅಂತ ನೋಡೋಣ. ಇವಾಗ ನೋಡಿ, ಇವಾಗ ಇದು ಇಷ್ಟು ಮೊಳಕೆ ಬಂದಿದೆ. ಇದರಲ್ಲಿ ನೀರಿನಂಶ ತೇವಾಂಶ ತುಂಬ ಕಮ್ಮಿ ಇದೆ. ಯಾಕೆ ಅಂದರೆ ಬಟ್ಟೆ ಎಲ್ಲನೂ ನೀರಿನಂಶ ಎಲ್ಲನೂ ಹೀರ್ಕೊಂಡಿದೆ. ನೀವು ಈ ಮೆಥಡಲ್ಲಿ ಮಾಡಿದ್ರೆ ಕಾಳುಗಳು, ಮೊಳಕೆ ಕಟ್ಟಿರುವ ಕಾಳುಗಳು ಬೇಗ ಹಾಳಾಗೋದಿಲ್ಲ, ಅಂದರೆ ಕೊಳ್ತೋಗೋದಿಲ್ಲ. ನಾನು ಆ ಮೆಥಡಲ್ಲಿ ತೋರಿಸಿದ ಕಾಳುಗಳು ಬೇಗನೆ ಯೂಸ್ ಮಾಡಿಬಿಡ್ಬೇಕು, ನೀವು ಉಪಯೋಗಿಸ್ಕೊಬಿಡ್ಬೇಕು. ಇಲ್ಲ ಅಂದರೆ ಸ್ವಲ್ಪ ಕಾಳು ಕಪ್ಪು ಬರುವ ಚಾನ್ಸಸ್ ಇರುತ್ತೆ. ನಿಮಗೆ ಇನ್ನೂ ಮೊಳಕೆ ಚೆನ್ನಾಗಿ ಬರಬೇಕು ಅನ್ನೋದಾದರೆ ಇನ್ನೂ ಒಂದು ದಿನ ಇದೇ ಥರ ಸುತ್ತಿ ಡಬ್ಬಿ ಒಳಗಡೆ ಹಾಕಿಟ್ರೆ ತುಂಬ ಚೆನ್ನಾಗಿ ಕಾಳು ಮೊಳಕೆ ಬರುತ್ತೆ. ನೀವು ನೋಡ್ತಾ ಇರ್ಬೋದು ಇದು 2ನೇ ದಿನದ ಕಾಳುಗಳು, ಮೊಳಕೆ ಬಂದಿರುವಂಥ ಹೆಸರು ಕಾಳುಗಳು. ಈಗ ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಚೆನ್ನಾಗಿ 2 ವಿಧವಾಗಿ ನಾವು ಹೆಸರು ಕಾಳನ್ನ ನಾವು ಮೊಳಕೆ ಕಟ್ಟಿದ ಹೆಸರು ಕಾಳಿನ ನೀವು ಸಲಾಡ್ ಥರನಾದರೂ ತಿನ್ಬಹುದು, ಇಲ್ಲ ಸಾಂಬಾರಾದರೂ ಮಾಡಬಹುದು, ಇಲ್ಲ ಅಂದರೆ ಇದರಿಂದ ದೋಸೆ ಕೂಡ ನೀವು ಮಾಡ್ಕೊಂಡು ತಿನ್ನಬಹುದು. ನೀವು ಒಂದ್ಸಲ ಟ್ರೈ ಮಾಡಿ ಹೆಸರು ಕಾಳನ್ನ ಮೊಳಕೆ ಕಟ್ಟೋದಕ್ಕೆ ಹೇಗೆ ಬಂತು ಅಂತ ಕಾಮೆಂಟ್ಸ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ.